ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಅದು ಮಕ್ಕಳಿಂದ ಹಿಡಿದು ದೊಡ್ಡವರು ಇಷ್ಟಪಟ್ಟು ತಿನ್ನುವಂತಹ ಒಂದು ಚಾಟ್ಸ್ ಐಟಮ್. ಅದನ್ನು ಹೇಗೆ ಮಾಡೋದು ಅಂತೇಳಿ ತಿಳಿಸಿಕೊಡ್ತೇನೆ, ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಚಾಟ್ಸ್ ಮಾಡಲು ಬೇಕಾದಂತಹ ಸಾಮಗ್ರಿಗಳು: 1 ಮುಷ್ಟಿಯಷ್ಟು ಪುದೀನ ಸೊಪ್ಪು, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 2 ಹಸಿಮೆಣಸಿನಕಾಯಿ. ಕಾದಿದೆ. ನಾವೀಗ ಕೊತ್ತಂಬರಿ ಸೊಪ್ಪನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಫ್ರೈ ಆಗಿದೆ. ಇದನ್ನು ತೆಗೆಯುವ. ಇಷ್ಟಾದರೆ ಸಾಕು. ಪುದೀನ ಸೊಪ್ಪನ್ನು ಹಾಕುವ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ನೋಡಿ, ಇದಾಗಿದೆ. ಈಗ ಸಾಕು, ತೆಗೆಯುವ. ಈ ಪುದೀನ ಸೊಪ್ಪು ಹಾಕೋದ್ರಿಂದ ನಮಗೆ ಚಾಟ್ಸಿಗೆ ಒಳ್ಳೆ ಪರಿಮಳ ಬರ್ತದೆ. ಇದೊಂದು ಪಾನಿಪುರಿ ತಿಂದ ಹಾಗೆ ನಮಗೆ ಫ್ಲೇವರ್ ಸಹ ಬಾಯಿಗೆ ರುಚಿ ಆಗ್ತದೆ. ಹಾಗೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಇದನ್ನು ಸ್ವಲ್ಪ ಫ್ರೈ ಮಾಡುವ. ಕೊನೆಗೆ ಹಸಿಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ನಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಸಹ ಹಾಕ್ಬೋದು. ನಾನು ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಅಂತ ಹೇಳಿ 2 ಹಾಕ್ಕೊಂಡಿದ್ದೇನೆ. ತುಂಬ ಖಾರ ಸಹ ಇಲ್ಲ, ಸ್ವಲ್ಪ ಪರಿಮಳಕ್ಕೆ ಅಂತೇಳಿ ಇಷ್ಟು ಸಾಕು. ಇದಾಗಿದೆ. ಈಗ ಇಲ್ಲಿ ಸ್ವಲ್ಪ ಶೇಂಗಾ ಬೀಜವನ್ನು ಸಹ ಸ್ವಲ್ಪ ಹುರಿದುಕೊಳ್ಳುವ. ಇದನ್ನು ಲಾಸ್ಟಿಗೆ ಆ್ಯಡ್ ಮಾಡಲಿಕ್ಕೆ. ಇದೀಗ ಒಳ್ಳೆ ಫ್ರೈ ಆಗಿದೆ, ಸಾಕು. ಸ್ಟವ್ ಆಫ್ ಮಾಡುವ. ಒಳ್ಳೆ ಪರಿಮಳ ಬರ್ತಾ ಉಂಟು ಕಡಲೆ ಸಹ. ಎಲ್ಲ ಸೊಪ್ಪನ್ನು ಈಗ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಚಂದ ಪೇಸ್ಟ್ ಮಾಡುವ. ಪೇಸ್ಟ್ ಆಗಿದೆ. ಒಂದು ಪಾತ್ರೆಯಲ್ಲಿ ಇದು ಸೊಪ್ಪು ಬಿಸಿ ಮಾಡಿದ ಎಣ್ಣೆ ತಗೊಳ್ಳುವ. ಇದು ಒಳ್ಳೆ ಪರಿಮಳ ಸಹ ಇರ್ತದೆ. 1 ಸ್ಪೂನ್ ಅಷ್ಟು ಎಣ್ಣೆ ತಗೊಳ್ಳುವ. ಸ್ವಲ್ಪ ಬಿಸಿ ಆಗಲಿ. ಪೇಸ್ಟನ್ನು ಹಾಕೊಳ್ಳುವ. ಸ್ವಲ್ಪ ಬಿಸಿ ಮಾಡಿದರೆ ಸಾಕು. ಪರಿಮಳ ಬರುವವರೆಗೆ ಸ್ವಲ್ಪ ಬಿಸಿ ಮಾಡಿದರೆ ಸಾಕು. ಸ್ಟವ್ ಆಫ್ ಮಾಡುವ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ಹಾಗೂ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಮತ್ತು ಒಂದು ಸ್ವಲ್ಪ ಗರಂ ಮಸಾಲೆ. ಗರಂ ಮಸಾಲೆ ಜಾಸ್ತಿ ಬೇಡ, ಇದರ ಸೊಪ್ಪಿನ ಪರಿಮಳ ಎಲ್ಲ ಹೋಗ್ತದೆ. ಇದನ್ನೆಲ್ಲ ಇದಕ್ಕೆ ಈಗ ಮಿಕ್ಸ್ ಮಾಡುವ. ಚಂದ ಕಲಸುವ. ತಣಿಬೇಕಿದು. ಚಂದ ತಂದು ಮತ್ತೆ ಮಿಕ್ಸ್ ಮಾಡುವ ನಾವು. ಇಷ್ಟು ಮಂಡಕ್ಕಿಯನ್ನು ಹಾಕ್ತಾ ಇದ್ದೇನೆ. ಚಂದ ಕಲಸಿಕೊಳ್ಳುವ. ಒಳ್ಳೆ ಕಲರ್ ಬರ್ತದೆ. ಒಳ್ಳೆ ಪಾನಿಪುರಿ ಹಾಗೆ ಪರಿಮಳ ಬರ್ತಾ ಉಂಟು. ಈ ಪುದೀನ ಸೊಪ್ಪಿನ ಫ್ಲೇವರ್ ಘಮ ಘಮ ಬರ್ತಾ ಉಂಟು. ರೆಡಿಯಾಗಿದೆ. ಇದು ಮಸಾಲಾ ಮಂಡಕ್ಕಿ. ಅದನ್ನು ಹೇಗೆ ಟೇಸ್ಟ್ ಮಾಡುವ, ಹೇಗೆ ಬಂದಿದೆ ನೋಡುವ. ಸೂಪರ್ ಆಗಿದೆ. ಒಳ್ಳೆ ಕ್ರಿಸ್ಪಿನೆಸ್ ಕೂಡ ಇದೆ. ಇದನ್ನು ಸ್ನ್ಯಾಕ್ಸ್ ಥರ ಮಕ್ಕಳಿಗೆ ಟಿಫಿನ್ಗೆ ಕೂಡ ಹಾಕಿ ಕೊಡ್ಬೋದು. ಹೆಲ್ದಿ ಫುಡ್ ಕೂಡ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.